ಮುಂದೆ ಕೊಡಲಿಕ್ಕೆ ಆಗೋದಿಲ್ಲ ಅವ್ರ ಕಡೆಯಿಂದ. ಯಾಕಂದರೆ ಕಾರ್ಪೊರೇಟ್ಗೆ ಯಾಕೆ ಕೊಟ್ಬಿಟ್ಟಿದ್ದಾರೆ ಇಡೀ ಅರ್ಥವ್ಯವಸ್ಥೆಯನ್ನು. ಅವ್ರು ತಮ್ಮ ಲಾಭ ಆಗಿದ್ದಾರೆ ಯಾಕೆ ದುಡ್ಡು ಹುಡ್ತಾರೆ ಅವರು? ಯಾವ ದೇಶದಲ್ಲಿ ಹುಡಿದಾರೆ ಹೇಳ್ರಿ? ಇವನ್ ಅಮೇರಿಕಾದ ಸಹಿತ ಉದ್ಯೋಗ ಸೃಷ್ಟಿಯಾಗಿಲ್ಲ. ಚೈನಾ ಒಂದರಲ್ಲಿ ಸಾಧ್ಯ ಆಗಿದೆ ಉದ್ಯೋಗ ಸೃಷ್ಟಿ ಆಗೋದು. ಕಾರಣ ಅಂದ್ರೆ ಅಲ್ಲಿ ಜಾತಿ ಇಲ್ಲ ಏನೂ ಇಲ್ಲ, ಕಮ್ಯುನಿಸ್ಟ್ ದೇಶ. ಜೊತೆಗೆ ಡಿಕ್ಟೇಟರ್ ಒಪ್ಪುವ ಮಾತನ್ನು ಎಲ್ಲಂತೆಲ್ಲ ಕ್ಷಿ ಫಿಂಗೋ ಯಾರು ಇದ್ದಾರೆ ಇವತ್ತು ಅವರು, ಮಾಂಸ ತುಂಗ, ಹೌದು ಡಿಕ್ಟೇಟರ್ ಖರೆ. ಅದು ಎಲ್ಲರಿಗೂ ಊಟ ಸಿಗ್ತಾ ಇದೆ, ಅಲ್ಲಿ ಸಮಾನವಾಗಿ ಬದುಕ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ತಾ ಇದೆ ಆ ದೇಶ. ಎಲ್ಲರಿಗೂ ಉದ್ಯೋಗ ಅಲ್ಲೇ. ಅದಕ್ಕೆ ಕ್ರಾಂತಿ ಇಲ್ಲ ಇವತ್ತು. ಹೊರತು ಊಟದ ಕಂತು ಮುಳಿದ್ದದ. ಹಾಂ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ನೆರವು ಸದಿರ್ದೊಳ ಸ್ವರ್ಗಕ್ಕೆ ಕಿತ್ತು ಅತ್ಯಂತ ಸರ್ವಜ್ಞ. ಇಲ್ಲಿ ಯಾವುದೂ ಬರೋದಿಲ್ಲ. ಇಲ್ಲಿ ಡಿಕ್ಟೇಟರ್ ಬರೋದಿಲ್ಲ, ಮತ್ತೊಂದು ಬರೋದಿಲ್ಲ. ಮುಖ್ಯ ಮನುಷ್ಯಕ್ಕೆ ಬೇಕಾಗಿದ್ದೆವು. ಇವಿಲ್ಲ ಅಂದರೆ ಶುರುವಾಯಿತು. ಇವತ್ತು ಚೈನಾದಲ್ಲಿ ನೆಮ್ಮದಿದ್ದಾರೆ. ಅಮೇರಿಕಾದ ಸಹಿತ ಕಾಡುಗಳಿದ್ದಾವೆ. ಅಮೇರಿಕಾದಲ್ಲೂ ಸಹಿತ ರೈತಗೆ ಸಬ್ಸಿಡಿ ಕೊಡ್ತಾರೆ. ಕಾರಣ ಅಂದರೆ ರೈತನ ಉದ್ಯೋಗ ಲಾಭದಿಲ್ಲ ಇಲ್ಲ, ಅವರು ರೈತನ ಹತ್ತು ತಿನ್ನೋರನ್ನ. ಆದ್ರೆ ಇನ್ನು ಅನ್ನ ಬೆಳೆಯವ್ರು ಯಾರಿಲ್ಲ ಅಂತ ಕೂಡ ಅವ್ರು ಸಬ್ಸಿಡಿ ಕೊಟ್ಟು ಉಳಿಸಿಕೊಂಡಿದ್ದಾರೆ, ದುಡ್ಡು ಶುರುವಾಗಿ. ಇಲ್ಲೂ ನಮ್ಮ ಪರಿಸ್ಥಿತಿ ಅದ. ರೈತನದು ಅದ, ಕೆಲ ಸಮುದಾಯಗಳದ್ದು ಅದ. ಮೀಸಲಾತಿ ಕೊಟ್ಟಂಗೆ ಮಾಡೋದು ಅದು ಮೀಸಲಾತಿ ಪರಿಹಾರ ಅಲ್ಲ ಅದು. ಹೌದು ಬಿಡ, ಮೀಸಲಾತಿ ಪರಿಹಾರ ಕೊಟ್ಟಿವಿ, 20% ಕೊಟ್ಟಿವಿ, 10% ಕೊಟ್ಟಿವಿ, 15%. ಏನು ಮಾಡೋದು? ಉದ್ಯೋಗ ಇಲ್ಲಲ್ಲ ಅಲ್ಲಿ. ಸರ್ಕಾರಿ ನೌಕರಿ ಎಲ್ಲಿದ್ದಾವ್ರಿ? ಎಲ್ಲ ಪ್ರೈವೇಟ್ ವರ್ಗ ಕೊಡತ್ತಾರ. ಅದು ತಪ್ಪಿಸಿದವ್ರು ಈಗಾಗಿಲ್ಲ ಅದನ್ನು. ಹೆಸರಿಗೆ ಅದೊಂದು ರಿಸರ್ವೇಷನ್. ಅದಕ್ಕಾಗಿ ಇಲ್ಲಿ ಶಿಕ್ಷಣ ಮುಖ್ಯದ. ಆ ಶಿಕ್ಷಣ ಸಿಗಬೇಕಾದ್ರೆ ಅಟ್ಲೀಸ್ಟ್ ಮೀಸಲಾತಿ ಸ್ವಲ್ಪ ಕಲಿತಾರೆ. ಇವತ್ತು ಸ್ವಲ್ಪ SC ST ಸಮುದಾಯದಲ್ಲ ಇದೆಲ್ಲ, ಅದ್ರ ಜೊತೆಗೆ ನಮಗೆ OBC ಸಮುದಾಯದಲ್ಲಿ ಒಂದಿಷ್ಟು ಜನ ಕಲಿತಾ ಇದ್ದಾರೆ. ಹೋಗಲಿ, ನಿಮಗೆ ಇನ್ನೊಂದು ಲಾಸ್ಟ್